ಎಲ್ಲರಿಗೂ ನಮಸ್ಕಾರ. ನಮ್ಮ ಮೋತಕಪಲ್ಲಿಯ ಪಂಚಾಯಿತಿಯ ಮಿಂಡಪಲ್ಲಿ ಗ್ರಾಮದ ಉರುಸ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಈ ಉರುಸು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಆ ಆಹ್ವಾನದ ಮೇರೆಗೆ ಇವತ್ತು ನಾವು ಈ ಉರುಸು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಿಮಗೂ ನಿಮ್ಮೂರಿನ ಎಲ್ಲ ಜನತೆಗೂ ಮತ್ತು ಉರುಸು ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸಲು ನಾನು ಬಯಸ್ತೀನಿ. ನಾನು ಮೊಟ್ಟ ಮೊದಲು ಈ ಉರುಸು ಕಾರ್ಯಕ್ರಮದಲ್ಲಿ ನಮ್ಮ ನೀಲಕಂಠನ ಜೊತೆಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ 3 ವರ್ಷಗಳ ಹಿಂದೆ ನಾನು ಪಾಲ್ಗೊಂಡಿದ್ದೆ. ನಮ್ಮ ನೀಲಕಂಠನವರು ಅಕಾಲಿಕ ಮರಣ ಹೊಂದಿದ್ರು. ಆದರೆ ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಕೂಡ ಆಯಿತು. ಆದರೆ ಆ ಸ್ಥಾನವನ್ನು ಈಗ ಅವರು ತಮ್ಮರಾದ ಸರ್ವಜ್ಞಗೌಡರು ನಡೆಸ್ತಾ ಇದ್ದಾರೆ. ಅದು ನಮಗೆ ಒಂದು ರೀತಿ ಸ್ವಲ್ಪ ಬಲ ಆಯಿತು. ಆವಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ರು, ಎಲ್ಲರೂ ಒಟ್ಟಿಗೆ ಬದುಕಬೇಕು ಅಂತ. ನಾವು ಎಲ್ಲ ಜಾತಿ ಧರ್ಮದವರು ಕೂಡ ಈ ಭೂಮಂಡಲ ಎನ್ನುವರೆಗೂ ನಾವು ಒಟ್ಟೊಟ್ಟಾಗಿ ಬದುಕಬೇಕು, ಒಟ್ಟೊಟ್ಟಾಗಿ ಜೀವನ ಮಾಡಬೇಕು. ಸುಮ್ಮನೆ ಕೆಲವರು ರಾಜಕೀಯ ಪಕ್ಷದವರು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಸುಮ್ಮನೆ ಓಟುಗೋಸ್ಕರ ಅವರು ಭೇದ ಭಾವಗಳನ್ನು ಇಡ್ತಾರೆ. ಆದರೆ ನಾವು ನಮ್ಮ ಎಲ್ಲ ಧರ್ಮಗಳನ್ನು ಎಲ್ಲ ಅವರ ನಂಬಿಕೆಗಳನ್ನು ನಾವು ಗೌರವಿಸಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಹೋದ್ರೆ ಮಾತ್ರ ಜೀವನ ಮಾಡಕ್ಕೆ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಅವರು ಮನುಷ್ಯರೇ ಆಗೋದಿಲ್ಲ. ನೋಡಿ, ನಾವು ಈಗ ಎಲ್ಲ ಕಡೆನೂ ದರ್ಗಾಗಳಲ್ಲಿ ಉರುಸು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಾವು ಕೂಡ ಹಿಂದೂಗಳು ಆ ದರ್ಗಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವನ್ನು ಯಶಸ್ವಿ ಆಗಕ್ಕೆ ನಾವು ಸಾಥ್ ಕೊಡ್ತೀವಿ. ಹಿಂದೂ ಧರ್ಮದಲ್ಲಿ ಕೂಡ ಅಷ್ಟೇ, ಕೆಲವು ಹಬ್ಬ ಹರಿದಿನಗಳಾದಾಗ ಮೈನಾರಿಟೀಸ್ ಅವರು ಅದರಲ್ಲಿ ಪಾಲ್ಗೊಂಡು ನಮಗೂ ಕೂಡ ಸಾಥ್ ಕೊಡ್ತಾರೆ. ಹಿಂಗೆ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿದಾಗ ಮಾತ್ರ ನಾವು ಈ ದೇಶದಲ್ಲಿ ಬದುಕಕ್ಕೆ ಆಗುತ್ತೆ ಹೊರತು ಸುಮ್ಮನೆ ಜಾತಿ ಧರ್ಮಗಳ ಬಗ್ಗೆ ಚುಚ್ಚಿಕೊಂಡ್ರೆ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾನು ಎಲ್ಲ ಉರುಸು ಕಾರ್ಯಕ್ರಮಗಳಿಗಿಂತ ನನಗೆ ಮಿಂಡಪಲ್ಲಿ ಗ್ರಾಮದಲ್ಲಿ ನನಗೆ ತುಂಬಾ ಇಷ್ಟ. ಅದನ್ನು ಯಾಕೆ ಅಂತ ಹೇಳ್ತೀನಿ, ಒಂದೆರಡು ವಿವರ ನೋಡಿ. ಮುಳಬಾಗಿಲು ತಾಲೂಕಲ್ಲಿ ತುಂಬಾ ದೊಡ್ಡದಾಗಿ ಉರುಸು ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಅಲ್ಲಿ ಎಲ್ಲ ಹಣ ಇರೋರು ತುಂಬಾ ಸಾವಿರಾರು ಜನ ಇದ್ದಾರೆ ಸಪೋರ್ಟ್ ಮಾಡಕ್ಕೆ. ಆದ್ರೆ ಇದು ಒಂದು ಪುಟ್ಟ ಗ್ರಾಮ ಅಂದ್ರೆ ಒಂದು 100-150 ಮನೆ ಇರ್ತವೆ. ಆದ್ರೂ ಸಂಪನ್ಮೂಲಗಳು ಬೇಕು. ಸಂಪನ್ಮೂಲಗಳಂದ್ರೆ ಹಣದ ಕೊರತೆ. ಆದ್ರೂ ಈ 100-150 ಮನೆ ಇರುವ ಜಾಗದಲ್ಲಿ ಅದು ಪ್ರತಿ ವರ್ಷ ಸಾವಿರಾರು ಲಕ್ಷಾಂತರ ಹಣ ಖರ್ಚಾಗುತ್ತೆ. ಆದ್ರೆ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪುಟ್ಟ ಗ್ರಾಮದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಯಾರದು ಹಣವನ್ನು ಸಪೋರ್ಟ್ ತಗೊಳ್ಳದೆ ಒಂದು ಕಮಿಟಿಯನ್ನು ಮಾಡಿಕೊಂಡು ಊರವರು ಮಾತ್ರ ಹಾಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದರಿಂದ ನನಗೆ ಎಲ್ಲಾ ಕಾರ್ಯಕ್ರಮಗಳು ಉರುಸು ಕಾರ್ಯಕ್ರಮಕ್ಕಿಂತ ಇದು ಭಿನ್ನವಾಗಿದೆ. ಆಮೇಲೆ ಮಿಂಡಪಲ್ಲಿ ಉರುಸು ಕಾರ್ಯಕ್ರಮ ನನಗೆ ತುಂಬಾ ಇಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮ ಕೈಯಲ್ಲಿ ನಾವು ಕೈ ಜೋಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಕೂಡ
ಸಪೋರ್ಟ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮದು ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮ ಹೆಸರನ್ನು ಸೇರಿಸ್ಕೊಂಡ್ರೆ ಅದನ್ನು ನಾನು ಮಾಡಲು ನಾನು ಸಿದ್ಧ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಾನು ನಿಮಗೆ ಹೇಳಲು ನಾನು ಬಯಸ್ತಾ ಇದ್ದೀನಿ. ಇಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ನಮಗೆಲ್ಲರಿಗೂ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಅದ್ಭುತವಾಗಿ ಎಲ್ಲ ಅರೇಂಜ್ ಮಾಡಿದ ಎಲ್ಲ ನಿಮ್ಮ ಟೀಮ್ಗೆ, ನಿಮ್ಮ ಈ ಉರುಸ ಕಮಿಟಿಯ ವೆಲ್ಫೇರ್ ಅಸೋಸಿಯೇಷನ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರಿಗೂ ಇಲ್ಲಿ ಸೇರಿರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಂದಿನ ದಿನಗಳಲ್ಲಿ 2028ಕ್ಕೆ ನಾನು ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಿಲ್ತೀನಿ. ನನಗೆ ನಿಮ್ಗೆಲ್ಲ ನಿಮ್ಮ ಸಹಕಾರ ಬೇಕಂತ ನಾನು ಕೋರುತ್ತಾ ಈ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.